ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸ್ವಾವಲಂಬಿ ಭಾರತಕ್ಕೆ ಸಂಕಲ್ಪ, ದೇಶದೆಲ್ಲೆಡೆ ಸಂಭ್ರಮದ 79ನೇ ಸ್ವಾತಂತ್ರ್ಯ ದಿನಾಚರಣೆ, ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ. ಜಿಎಸ್ಟಿ ತಗ್ಗಲಿದೆ ಗ್ರಾಹಕರ ಹೊರೆ, ಸರಕುಗಳನ್ನು ಶೇಕಡಾ 5 ಮತ್ತು 18ರ ತೆರಿಗೆ ವ್ಯಾಪ್ತಿಗೆ ತರಲು ಕೇಂದ್ರ ನಿರ್ಧಾರ. ಕರುನಾಡೆ ನಾವೀನ್ಯತೆಯ ವರ್ಲ್ಡ್ ಕ್ಯಾಪಿಟಲ್, ಎಐಐಟಿ ಕ್ಯೂಟಿ ವಲಯದಲ್ಲಿ ರಾಜ್ಯವೇ ಲೀಡರ್, ಸಿಎಂ. ಲಿಂಗನಮಕ್ಕಿಯಲ್ಲಿ ದುರಸ್ತಿ ಪೂರ್ಣ, ವಿದ್ಯುತ್ ಉತ್ಪಾದನೆ ಪುನಾರಂಭ, 15 ದಿನಗಳಿಂದ ಸ್ಥಗಿತಗೊಂಡಿದ್ದ ಒಂದು ಘಟಕ. ಆಗಸ್ಟ್ 19ಕ್ಕೆ ಭಾರತ ಟಿ20 ತಂಡ ಪ್ರಕಟ, ಸೂರ್ಯ ಸಾರಥ್ಯದಲ್ಲೇ ಏಷ್ಯಾ ಕಪ್, ಶುಭಮನ್ ಗಿಲ್ಗೆ ಕೊಕ್ ಸಾಧ್ಯತೆ, ವಿಂಡೀಸ್ ಸರಣಿ ಅಡ್ಡಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ದೇವನಹಳ್ಳಿವರೆಗೆ ಮೆಟ್ರೋ ವಿಸ್ತರಣೆ, 2025-26ನೇ ಸಾಲಿನ ಆಯವ್ಯಯದಲ್ಲಿ ಘೋಷಣೆ, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ. ಪಿಒಪಿ ಗಣೇಶಮೂರ್ತಿ ನಿಷೇಧ ಆದೇಶ ಜಾರಿಗೆ ತನ್ನಿ, ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ. ಫಲಪುಷ್ಪ ಮೇಳ, ಒಂದೇ ದಿನ 1.8 ಲಕ್ಷ ಜನ, 80 ಲಕ್ಷ ರೂಪಾಯಿ ಸಂಗ್ರಹ. ಇಂದು ಅಟಲ್ಜಿ ಸ್ಮರಣ ಸಂಚಿಕೆ ಬಿಡುಗಡೆ, ಮಾಜಿ ಪ್ರಧಾನಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ. ಮಹಿಳಾ ಕ್ರಿಕೆಟ್, ಭಾರತ ಎ ತಂಡಕ್ಕೆ ಸರಣಿ ಕೈವಶ, ಯುಷ್ಟಿಕಾ ರಾಧಾ ತನುಜಾ ಅರ್ಧಶತಕ.